ನಗದು ಬಹುಮಾನವನ್ನು ಅಭಿಷೇಕ್ ಕೆಕೆ ಅವರು ಕೆನ್ನಾಳು ತಂಡದ ಪರವಾಗಿ 3,000 ರೂಪಾಯಿ ಗೌರವ ನಗದು ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಈ ಪಂದ್ಯದಲ್ಲಿ ಕೆನ್ನಾಳು ತಂಡ ಗೆದ್ದಿದ್ದೇ ಆದರೆ 3,000 ರೂಪಾಯಿ ಅವರಿಗೆ ಅವರ ಅಕೌಂಟ್ಗೆ ನೇರವಾಗಿ. ಹರ್ಷಿ ಕೆಕೆ ಕನ್ಸ್ಟ್ರಕ್ಷನ್ ಮಾಲೀಕರು. ರಕ್ಷಿತ್ ಪೂಜಾರಿ ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ತೆಲುಗು ಟೈಟನ್ಸ್ ತಂಡವನ್ನು ಕೂಡ ಪ್ರತಿನಿಧಿಸಿದ ಪ್ರೋ ಕಬಡ್ಡಿ ಖ್ಯಾತಿಯ ಆಟಗಾರ. ಮಿಂಚಿನ ಸಂಚನೆಯಲ್ಲಿ ರೂಪಿಸಿಕೊಳ್ತಾ ಇದ್ದಾನೆ. ಕೆಕೆ ಕನ್ಸ್ಟ್ರಕ್ಷನ್ ಅಭಿಯಾನದವರು 3,000 ರೂಗಳನ್ನು ವಿಶೇಷ ನಗದು ಬಹುಮಾನವಾಗಿ ತಮ್ಮ ನೆಚ್ಚಿನ ತಂಡ JKM ಬುಲ್ಸ್ ಕೆನ್ನಾಳು ತಂಡಕ್ಕೆ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ. ಮನೋಜ್ ದಾಳಿ ಭಾಗದಲ್ಲಿ ಇದು ಪ್ರಥಮ ಉಪಾಂತ್ಯ ಪಂದ್ಯ ಅಂತೇಳಿ ಈಗ ತೀರ್ಪುಗಾರರು ನಿಶಾನೆ ನೀಡಿದ್ದಾರೆ. ನನಗೆ ಕೋಚ್ ಹೌದು, ಇವರು ಸುಮಾರು 4 ಆಟಕ್ಕೆ ಹೊಡಿಯಲ್ಲ ಕಣ್ರಿ, 4 ಯೂನಿವರ್ಸಿಟಿ ಮಾಡವ್ರೆ. ಬನ್ನಿ ಬೆಳಗ್ಗೆ ಸ್ಟೇಡಿಯಂಗೆ. ಬೇಡ, 3 ಗಂಟೆ ಆಗಿದ್ದು, ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. And his do and I throw right. ಕಾಂಬಿನೇಷನ್ ಪ್ರಯತ್ನ ಪರ್ಫೆಕ್ಟ್ ಆಗಿದೆ. ಅದ್ಭುತವಾದ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯ ಜಿಮ್ಮಿ ಅವರ ಸೌಂಡ್ಸ್ನವರ ಹೆಸರು ಹೇಳಿ. ಕೆಕೆ ಅಬೀರ್ ಅವರು, ಕೆಕೆ ಕನ್ಸ್ಟ್ರಕ್ಷನ್ ಮಾಲೀಕರು. ಕೆನ್ನಾಳು ತಂಡ ಈ ಪಂದ್ಯ ಗೆದ್ದಿದ್ದಾದರೆ 3,001 ರೂಪಾಯಿಯನ್ನು ವಿಶೇಷ ನಗದು ಬಹುಮಾನವಾಗಿ ಅವರಿಗೆ. ರತನ್ ತಂಡದ ಬಹುತೇಕ ಭರವಸೆ ದಾಳಿಗಾರ. 3-0 ಮೈಸೂರು ಮೂಲದ ತಂಡದ ವಿರುದ್ಧ ಇದೀಗ ಸೆಣಸ್ತಾ ಇದೆ JKM ಬುಲ್ಸ್, ಮಂಡ್ಯ ಮೂಲದ ಕೆನ್ನಾಳು ಗ್ರಾಮದ ತಂಡ. ಈ ಪಂದ್ಯಾವಳಿಯಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡುತ್ತಾ ಸೆಮಿಫೈನಲ್ ಹಂತಕ್ಕೆ ಪ್ರವೇಶ ಪಡೆದಂತಹ ಒಂದು ಬಲಿಷ್ಠ ತಂಡವಾಗಿ ವಿಸಿಲ್ ಒಂದು ಹಾಕ್ಬೇಡಿ, ಯಾರು ಪ್ಲೇಯರ್ಸ್ಗಳಿಗೆ ಮಿಸ್ಟೇಕ್ ಆಗುತ್ತಲ್ಲಿ. ಕೆಕೆ ಕನ್ಸ್ಟ್ರಕ್ಷನ್ಸ್ ಅಬೀರ್ ಅವರು 3,001 ರೂ ಹೆಚ್ಚುವರಿ ಬಹುಮಾನವನ್ನು ವಿಶೇಷ ನಗದು ಬಹುಮಾನವಾಗಿ ತಮ್ಮ ನೆಚ್ಚಿನ ತಂಡ JKM ಬುಲ್ಸ್ ಈ ಪಂದ್ಯದಲ್ಲಿ ಗೆದ್ದಲ್ಲಿ ಅವರಿಗೆ ವಿಶೇಷ ಬಹುಮಾನವಾಗಿ ಘೋಷಣೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮನೋಜ್ ದಾಳಿ ಭಾಗದಲ್ಲಿ ಮನೋಜ್ನನ್ನು ಬಂಧಿಸುವಂಥ ಪ್ರಯತ್ನ ಇಲ್ಲಿ ವಿಫಲವಾಗ್ತಾ ಇದೆ. ಅನುಭವಿ ಕಿಲಾಡಿ ಯಶಸ್ವಿಯಾಗಿ ನುಸುಳಿದ್ದಾನೆ. 4-0 4-0 ರಕ್ಷಿತ್ ಪೂಜಾರಿ ಹೆಗಲಿಗಿದ್ದೀವು. ಹೊಣೆಯ ದಾಳಿ ಅಂತಲೇ ಹೇಳ್ಬೋದು. ಮೈಸೂರು ವರ್ಸಸ್ ಮಂಡ್ಯ ಅಂತಲೇ ಹೇಳ್ಬೋದು. ಈ ಪಂದ್ಯ 2 ಜಿಲ್ಲಾ ತಂಡಗಳ ಜಿದ್ದಿನ ಪಂದ್ಯ. ಪ್ರಥಮ ಉಪಾಂತ್ಯ ಪಂದ್ಯ ಅಂತೇಳಿ ಘೋಷಣೆ ಮಾಡಲಾಗಿದೆ. ರಕ್ಷಿತ್ ಪೂಜಾರಿ ಬೋನಸ್ ಅಂಕವನ್ನು ಯಶಸ್ವಿಯಾಗಿ ಕಲೆ ಹಾಕ್ತಾ ಸಹೋದರರಿಬ್ಬರು ಇದ್ದಾರೆ. ರಜತ್ ಮತ್ತು ರಕ್ಷಿತ್ ಮತ್ತು ಪ್ರತಾಪ್ ತಂಡವನ್ನು ಮುನ್ನಡೆಸೋ. ಇದೀಗ ರತನ್ ಯಶಸ್ವಿಯಾಗಿ ಒಂದು ಅಂಕವನ್ನು ರನ್ನಿಂಗ್ ಕಿಕ್ ಪಾಯಿಂಟ್ ಒಂದಿಗೆ ಕಬಡ್ಡಿಯ ಕೌಶಲ್ಯಗಳನ್ನು ಮೈಗೂಡಿಸಿಕೊಡುತ್ತೆ ರತನ್. ರಕ್ಷಿತ್ ಪೂಜಾರಿ ಹೆಗಲಿಗೆ ಇದು ನಿರ್ಣಾಯಕ ದಾಳಿ ಅಂತಲೇ ಹೇಳಬಹುದು. 5-1 ಅನುಭವಿ ಕಿಲಾಡಿ ಬ್ಯಾಕ್ ಕಿಕ್ ಮುಖೇನ ಟೋ ಟಚ್ ಪಾಯಿಂಟ್ ಅನ್ನ ತೀರ್ಪುಗಾರರು ನೀಡಿದ್ದಾರೆ. 5-2 ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ತೆಲುಗು ಟೈಟನ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಪ್ರೋ ಕಬಡ್ಡಿ ಖ್ಯಾತಿಯ ತಾರಾ ಆಟಗಾರ ರಕ್ಷಿತ್ ಪೂಜಾರಿ ತಂಡದ ಬೆನ್ನೆಲುಬಾಗಿದ್ದಾನೆ. ಅನುಭವದ ಆಟದ ಪ್ರದರ್ಶನವನ್ನು ನೀಡ್ತಾ ಸಹ ಆಟಗಾರರಿಗೆ ಈಗ ಕಿವಿ ಮಾತನ್ನು ನೀಡ್ತಾ ತಂಡವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಮುನ್ನುಗ್ತಾ ಇದೆ. 5-2 JKM ಬುಲ್ಸ್ ಆರಂಭಿಕ 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ.
KK ಕನ್ಸ್ಟ್ರಕ್ಷನ್ಸ್ ಅಬೀರ್ ಅವರು ತಮ್ಮ ನೆಚ್ಚಿನ ತಂಡಕ್ಕಾಗಿ 3,001 ರೂಗಳ ಒಂದು ವಿಶೇಷ ಗೌರವ ನಗದು ಬಹುಮಾನ, ಅದು ತನ್ನ ನೆಚ್ಚಿನ ತಂಡಕ್ಕಾಗಿ. ಮತ್ತೆ ಮತ್ತೆ ಈ ಬಾರಿ ಪ್ರಮುಖ ದಾಳಿಗಾರನ ಮುಟ್ಟಿದ್ದಾನೆ ರತನ್. ಇದೀಗ ಒಂದು ಅವಕಾಶ, ಎದುರಾಳಿಗಳ ಲೋನಾಂಕಗಳನ್ನ ಪಡೆಯುವಂತ ಅವಕಾಶ, ಎದುರಾಳಿಗಳನ್ನ ಬರಿದಾಗಿಸುವಂತ ಒಂದು ಅವಕಾಶ. ಡಿಫೆನ್ಸ್ ವಿಭಾಗದಲ್ಲಿ ಒಬ್ಬ ರೈಡರ್ನ ಅಂಕಣೀಕರಿಸಿ ಒಂದು ಪ್ರಯತ್ನವನ್ನಲ್ಲಿ ಪ್ರಯೋಗಿಸ್ತಾ ಇದೆ. 6-2 ಡಿಫೆಂಡರ್ ಬದಲಾಗಿ ರೈಡರ್ ಯುವ ಆಟಗಾರ ಅಂಕಣದಲ್ಲಿ. ಸಿಕ್ಸ್ 4 ಅಂಕಗಳ ಅಂತರ ಇದೆ. ನಿಯಂತ್ರಣ ತಪ್ಪಿದೆ, ಜಾರಿ ಬಿದ್ದಿದ್ದಾನೆ. ನೇರ ಲಾಬಿ ಲೈನ್ ಪ್ರವೇಶ, 1 ಅಂಕದ ಬಳುವಳಿ ಅಂಕವಂತಲು ರಜತ್ ಶರಣಾಕ ರತನನ್ನ ಮುಟ್ಟಿ. ಇದೀಗ 1+2 3 ಪಾಯಿಂಟ್ ಗೋಸ್ ಟು JKM ಬುಲ್ಸ್ ಮಂಡ್ಯ. ಮಂಡ್ಯ ವಿರುದ್ಧ ಮೈಸೂರಿನ ಸೆಣಸಾಟವನ್ನು ನೋಡ್ತಾ ಇದ್ದೇವೆ. ಆನಂದ್ ನಾಯರ್ ಮತ್ತೋರ್ವ ಅನುಭವಿ ಕಿಲಾಡಿ, ಪ್ರೋ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದ ಪ್ರತಿಭೆ. ರೈಲ್ವೇಸ್ ತಂಡವನ್ನ ಪ್ರತಿನಿಧಿಸಿರ್ತಕ್ಕಂಥ ಆನಂದ್ ನಾಯರ್ ದಾಳಿ ವಿಭಾಗದಲ್ಲಿ. ಚೇತನ್ ದೇವಾಡಿಗ ಹೊರ ನಡೆಯುವಂತೆ ತೀರ್ಪುಗಾರರು ಆದೇಶ ನೀಡ್ತಾ ಇದ್ದಾರೆ. 10-3 7 ಅಂಕಗಳ ಅಂತರ. ಇದೀಗ ತನ್ನ ಮನಚಾದಾಟದ ಪ್ರದರ್ಶನವನ್ನು ಮೈಸೂರಿಗರು ನೀಡ್ತಾ ಇದ್ದಾರೆ. ಮನೋಜ್ ದಾಳಿ ವಿಭಾಗದಲ್ಲಿ ತೊಡೆ ತಟ್ಟಿ ಎದುರಾಳಿಗಳಿಗೆ ಎದುರೇಟು ನೀಡುವ ನಿಟ್ಟಿನಲ್ಲಿ ಸಾಕ್ತಾ ಇದೆ. 10-3 7 ಅಂಕಗಳ ಅಂತರ ಇದೆ. 10-3 ಇನ್ ಫೇವರ್ ಆಫ್ JKM ಬುಲ್ಸ್ ಮಂಡ್ಯ. ಮಂಡ್ಯ ಮೈಸೂರು ನಡುವಿನ ಜಿದ್ದಿನ ಪಂದ್ಯ ಇದು. ಆನಂದ್ ನಾಯರ್ ದಾಳಿ ವಿಭಾಗದಲ್ಲಿ ಮತ್ತೋರ್ವ ಅನುಭವಿ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು, ರೈಲ್ವೇಸ್ ತಂಡದ ಆಟಗಾರ. ಇದೀಗ ಎದುರಾಳಿ ರೈಡರ್ ಅನ್ನ ಮುಟ್ಟಿದ್ದಾನೆ. ಒಂದು ಅಮೂಲ್ಯ ಅಂಕ ಅಂತಾನೆ ಹೇಳ್ಬೋದು. ಇಟ್ಸ್ ಎ ಗೋಲ್ಡನ್ ಪಾಯಿಂಟ್ ಗೋಸ್ ಟು ಮೈಸೂರು. 10-4 6 ಅಂಕಗಳ ಅಂತರ. ಪ್ರತಾಪ್ ಹಿರಿಯ ಆಟಗಾರನಾಗಿ ತಂಡವನ್ನು ಮುನ್ನಡೆಸ್ತಾ, ರಕ್ಷಿತ್ ಪೂಜಾರಿ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು ತಂಡವನ್ನು ಮುನ್ನಡೆಸುವ ನಿಟ್ಟಿನಲ್ಲಿ 10-4 ಮನೋಜ್ ದಾಳಿ ವಿಭಾಗದಲ್ಲಿ. ಇದೀಗ ಕಾದ್ ನೋಡಬೇಕಾಗಿದೆ. ರೀಚಿಂಗ್ ಫ್ರಮ್ ಔಟ್ ಸೈಡ್, ರೈಡರ್ ವೆಂಟ್ ಔಟ್. ಮೈಸೂರಿಗರಿಗೆ ಇದು ಮೈನ್ಯ ವಿರಳಿಸುವಂತ ಅಂಕ. ಪ್ರಮುಖ ದಾಳಿಗಾರ ಮನೋಜ್ ಹೊರಭಾಗದಲ್ಲಿ ಇದ್ದಾನೆ. ಆನಂದ್ ನಾಯರ್ ಮತ್ತೆ ದಾಳಿ ವಿಭಾಗದಲ್ಲಿ. ಕಬಡ್ಡಿ ಕ್ರೀಡಾಕೂಟದಲ್ಲಿ ರೈಲ್ವೇಸ್ ತಂಡದಲ್ಲಿ ಉದ್ಯೋಗವನ್ನ ಪಡೆದಂತ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟು. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿ ಸಾಕಷ್ಟು ಪದಕಗಳನ್ನು ತವರು ನಾಡಿಗೆ, ತವರು ಕ್ಷೇತ್ರಕ್ಕೆ ನೀಡಿದಂಥ ಒಬ್ಬ ಚಾಲಾಕಿ ದಾಳಿಗಾರ ಆನಂದ್ ನಾಯರ್ ಸುರಕ್ಷಿತ ವಾಪಸಾತಿ. 10-5 ಪಂದ್ಯ ಸಾಕ್ತಾ ಇದೆ. 5 ಅಂಕಗಳ ಅಂತರ ಇದೆ. ಇದು ಪ್ರಥಮ ಉಪಾಂತ್ಯ ಪಂದ್ಯ, ಫಸ್ಟ್ ಸೆಮಿಫೈನಲ್. ಅರುಣ್, ಫಸ್ಟ್ ಸೆಮಿಫೈನಲ್ ಇದು. ಇದು ಪ್ರಥಮ ಉಪಾಂತ್ಯ ಪಂದ್ಯವಾಗಿರುತ್ತೆ. ಇಲ್ಲಿ ಗೆದ್ದವರು ನೇರ ಫೈನಲ್ಗೆ ಪ್ರವೇಶವನ್ನು ಪಡ್ಕೊಳ್ತಾರೆ. JKM ಬುಲ್ಸ್ನ ಚೆಸ್ಟ್ ನಂಬರ್ 6 ಯುವ ಕಿಲಾಡಿ ಡಿಫೆಂಡರ್ಗಳಿದ್ದಾರೆ. ತಂಡವನ್ನು ಮುನ್ನಡೆಸೋ ಹೊಣೆ ಹೊತ್ತಿರ್ತಕ್ಕಂಥ ಸಾಗರ್ ಹಿರಿಯ ಆಟಗಾರನಾಗಿ ತಂಡವನ್ನು ಮುನ್ನಡೆಸ್ತಾ. 1 ಸೆಕೆಂಡ್ ರಕ್ಷಿತ್ ಪೂಜಾರಿ, ಒಂದು ಅವಕಾಶ. ಪ್ರಮುಖ ಆಟಗಾರ ಅನುಪಸ್ಥಿತಿಯನ್ನು ಇದೀಗ ಕಾದು ನೋಡಿದ್ದಾರೆ. ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ವಾಟ್ ಅ ಕ್ಯಾಚ್ ಅಂತ ಹೇಳ್ಬೋದು. ಸಾಮ್ಯತೆ, ಸಮನ್ವಯತೆ, ಪರಿಪಕ್ವತೆಯ ಪರಾಕ್ರಮಗಳ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ JKM ಬುಲ್ಸ್ ಮಂಡ್ಯ. 11-5 6 ಅಂಕಗಳ ಅಂತರ ಇದೆ. ಸಾಮ್ಯತೆ, ಉತ್ತಮ ಜೊತೆಯಾಟ JKM ಬುಲ್ಸ್ನ ಡಿಫೆಂಡರ್ಗಳಲ್ಲಿ ಮೂಡಿ ಬರ್ತಾ ಇದೆ. ಹಾಗಾಗಿ
ಪರಿಪಕ್ವತೆಯ ಪರಾಕ್ರಮಿಗಳ ಪ್ರದರ್ಶನವನ್ನು ನೀಡ್ತಾ ಇದೆ JKM ಬುಲ್ಸ್ ಮೈಸೂರಿಗರ ವಿರುದ್ಧ 11-5 6 ಅಂಕಗಳ ಅಂತರ. ಒನ್ಸ್ ಅಗೇನ್ ಆನಂದ್ ನಾಯರ್. ಪ್ರೇಕ್ಷಕರೆಲ್ಲರ ಚಿತ್ತ ಈ ದಾಳಿಗಾರನತ್ತ. ಎದುರಾಳಿಗರಿಗೆ ರೈಡನ್ನ ನೀಡಿ ಆತನನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಕಾರ್ಯತಂತ್ರದಲ್ಲಿ ಮೈಸೂರಿಗರು ರಣತಂತ್ರವಿದ್ದಾರೆ. 11-5. ಇಟ್ಸ್ ಎ ಜೂ ಆರ್ ಡೈ ರೈಡ್. ಪ್ರತಾಪ್ ಅದ್ಭುತವಾದ ಪ್ರದರ್ಶನ ನೀಡ್ತಾ ಹಿರಿಯ ಆಟಗಾರನಾಗಿ ಉತ್ತಮ ಸಾಥನ ಸಹಕಾರವನ್ನು ಸೂಕ್ತ ಸಂದರ್ಭದಲ್ಲಿ ನೀಡ್ತಾ ಅದ್ಭುತವಾದ ಆಟದ ಪ್ರದರ್ಶನ. ಪ್ರತಾಪ್ ಮತ್ತು ಆನಂದ್ ನಾಯರ್ ಉತ್ತಮ ಜೊತೆ ಆಟ. ಒಂದು ಅತ್ಯುತ್ತಮವಾದ ಸೂಪರ್ ಚೈನ್ ಟ್ಯಾಕಲ್ ಅಂತ ಹೇಳ್ಬೋದು, ಕಬಡ್ಡಿಯಲ್ಲಿ ಹೇಳಬಹುದಾದಂತ ಒಂದು ಅತ್ಯುತ್ತಮವಾದಂತ ಹಿಡಿತ. 11-6 ಆನಂದ್ ನಾಯರ್ ದಾಳಿ ವಿಭಾಗದಲ್ಲಿ. ರೈಲ್ ವೀಲ್ ಫ್ಯಾಕ್ಟರಿ ಬೆಂಗಳೂರು ತಂಡವನ್ನ ರೈಲ್ವೇಸ್ ವಿಭಾಗದಲ್ಲಿ ಪ್ರತಿನಿಧಿಸಿ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಒಬ್ಬ ಶ್ರೇಷ್ಠ ಕ್ರೀಡಾಪಟು ಆನಂದ್ ನಾಯರ್. ಸುರಕ್ಷಿತ ಒಬ್ಬ ಸಾಥಿ. ಚೇತನ್ ದೇವಾಡಿಗ ಜಲ್ಲಿ ಜಬಾಂಗ್ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಪ್ರತಿಭೆ, ಬೆಂಗಳೂರು ಮೂಲದ ಪ್ರತಿಭೆ. ಇಲ್ಲಿ JKM ಬುಲ್ಸ್ ತಂಡವನ್ನು ಪ್ರತಿನಿಧಿಸಿಕೊಳ್ತಾ ಇದ್ದಾರೆ ಅತಿಥಿ ಆಟಗಾರನಾಗಿ. 11-6 ಯುವ ಕಿಲಾಡಿಗಿದು ಸವಾಲಿನ ದಾಳಿ. ಮಾಡು ಇಲ್ಲ ಮಡಿ ದಾಳಿ. ಒಂದು ಅನವಶ್ಯಕ ಹಿಡಿತಕ್ಕೆ ಕೈ ಹಾಕಿ ದಂಡ ತೆತ್ತಿ ಡಿಫೆಂಡರ್ ಹೊರಭಾಗದಲ್ಲಿ ಅನುಭವದ ಕೊರತೆ. 11-7 4 ಅಂಕಗಳಂತರ. ಚೇತನ್ ಒಳಭಾಗದಲ್ಲಿ ಅನುಭವಿ ಡಿಫೆಂಡರ್, ಅನುಭವಿ ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಆತನನ್ನ ಯಶಸ್ವಿಯಾಗಿ ಬಂಧಿಸಿದ್ದಾರೆ, ಅಂಕದಿಂದ ಹೊರದಬ್ಬಿದ್ದಾರೆ. ರಜತ್ ಸಕ್ಸಸ್ಫುಲ್ ಡಿಫೆಂಡರ್ ಆಗಿ ತಂಡಕ್ಕೆ ಒಂದು ಉಪಯುಕ್ತ ಹಿಡಿತದ ಅಂಕವನ್ನು, ಒಂದು ಡಿಫೆನ್ಸಿವ್ ಟ್ಯಾಕಲ್ ಪಾಯಿಂಟ್ ಅನ್ನ ಅತ್ಯುತ್ತಮವಾಗಿ ನೀಡುತ್ತಾ 11-8 3 ಅಂಕಗಳ ನಂಟು. ಇದೀಗ 2 + 2 4 ಪಾಯಿಂಟ್ಸ್. ಈಗ ಪಂದ್ಯದ ದಿಕ್ಕು ಬದಲಾಗ್ತಾ ಇದೆ. ಪಂದ್ಯದ ಫಲಿತಾಂಶವೇ ಸ್ಥಾನ ಪಲ್ಲಟಗೊಳ್ತಾ ಇದೆ. 12 ಅಂಕವನ್ನು ಇದೀಗ ಮೈಸೂರಿಗರು, 11 ಅಂಕವನ್ನ ಮಂಡ್ಯ ಜಿಲ್ಲಾ ತಂಡದ ಆಟಗಾರರು ಪಡೆದುಕೊಳ್ತಾ ಇದ್ದಾರೆ. ರತನ್ ದಾಳಿ ವಿಭಾಗದಲ್ಲಿ ಇದೀಗ ಪ್ರತಾಪ್ನ ಮುಟ್ಟಿರೋ ನಿಖರ ಫಲಿತಾಂಶ ತೀರ್ಪುಗಾರರ ನಿಶಾನೆ. ರೈಡರ್ ಈ ಸೇಫ್. ಪ್ರತಾಪ್ ಆತನ ಸ್ಪರ್ಶಕ್ಕೊಳಗಾಗಿದ್ದಾನೆ. 12-12 ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ಪ್ರಥಮ ಉಪಾಂತ್ಯ ಪಂದ್ಯ, ಫಸ್ಟ್ ಸೆಮಿಫೈನಲ್ ಆಫ್ ದ ಟೂರ್ನಮೆಂಟ್. ಗೆದ್ದವರು ನೇರ ಫೈನಲ್ಗೆ ಪ್ರವೇಶ ಪಡೆದುಕೊಳ್ತಾರೆ. 2 ತಂಡಗಳಿಗಿದು ಮಾಡು ಇಲ್ಲ ಮಡಿ ಅಗ್ನಿ ಪರೀಕ್ಷೆ ಅಂತ ಪಂದ್ಯ. ಗೆದ್ದವರು ಫೈನಲ್ಗೆ ಪ್ರವೇಶ, ಸೋತವರು ತೃತೀಯ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಗುತ್ತೆ. ಪ್ರಥಮ ಸ್ಥಾನ 90,000 ರು ನಗದು ಬಹುಮಾನ ಹಾಗೂ ಆಕರ್ಷಕ ಪಾರಿತೋಷಕ. ಕಳೆದ ಬಾರಿ ವಿನ್ನರ್ಸ್ ಆಗಿದ್ರು. ಮತ್ತೆ ಮೈಸೂರಿಗರು ಅದ್ಭುತ ಪ್ರದರ್ಶನ ನೀಡಿದ್ರೆ ಈ ಪಂದ್ಯದಲ್ಲಿ ಮತ್ತೆ ವಿನ್ನರ್ಸ್ ಆದ್ರೆ. ಇದೀಗ ರಜತ್ ಅದ್ಭುತ ಪ್ರದರ್ಶನ ನೀಡ್ತಾ ಡಬಲ್ ಆಂಕಲ್ ಹೋಲ್ಡ್ ನಿಸ್ಸಹಾಯಕನಾಗಿ ಬಂದಿಯಾಗಿದ್ದಾನೆ ಮನೋಜ್. ಎರಡು ತಂಡಗಳ ಬಲಾಬಲ 13-13 ಮೂಡಿ ಬರ್ತಾ ಇದೆ ಸ್ಕೋರ್ ವಿವರ. ಕೋರಿಕೆ ಮೇರೆಗೆ ಒಂದು ಅಲ್ಪ ವಿರಾಮನ್ನ ಪಡೆದುಕೊಳ್ತಾ JKM ಬುಲ್ಸ್ 13 ಅಂಕವನ್ನ ಹದಿಮೂರರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಗ್ತಾ ಇದೆ. ದಾಳಿ ವಿಭಾಗದಲ್ಲಿ ರತನ್
ಚೆಸ್ಟ್ ನಂಬರ್ 12 ಎದೆ ಸಂಖ್ಯೆ 2 ತಂಡದ ಬೆನ್ನೆಲುಬು ಭರವಸೆಯ ದಾಳಿಗಾರನಾಗಿ ಎಚ್ಚರಿಕೆ ಸುರಕ್ಷಿತ ವಾಪಸಾತಿ 13 ಪಂದ್ಯದ ಪ್ರಥಮಾರ್ಧಕ್ಕೆ ಈಗಾಗಲೇ 1 ನಿಮಿಷ 10 ಸೆಕೆಂಡ್ಗಳ ಅವಧಿ ಬಾಕಿ ಇದೆ. ಆನಂದ್ ನಾಯರ್ ದಾಳಿ ವಿಭಾಗದಲ್ಲಿ ಒಳನುಗ್ಗಿ ಬೋನಸ್ ಗಳಿಸುವಂತ ಪ್ರಯತ್ನ ಕಾದ್ ನೋಡಬೇಕು. ತೀರ್ಪುಗಾರ ತೀರ್ಮಾನ ಇಲ್ಲಿ ಅಂತಿಮವಾಗಿರುತ್ತೆ. ತಿರಸ್ಕೃತವೋ ಮನವಿ ಇಲ್ಲ ಪುರಸ್ಕೃತವೋ ಅಂತ ಕಾದ್ ನೋಡಬೇಕಾಗಿದೆ. 13 ಎಸ್, ಇದೀಗ ಬೋನಸ್ ಅಂಕವನ್ನು ನೀಡಲಾಗ್ತದೆ. ಆನಂದ್ ನಾಯರ್ 1 ಅಂಕದ ಅಮೂಲ್ಯ ಅಂಕದ ಮುನ್ನಡೆಯನ್ನು ಗಳಿಸಿಕೊಳ್ತಾ ಎದುರೇಟನ್ನು ಎದುರಾಳಿಗೆ ನೀಡ್ತಾ ಇದ್ದಾರೆ. ಮೈಸೂರು ಮತ್ತು ಮಂಡ್ಯ ಜಿಲ್ಲಾ ತಂಡದ ಆಟಗಾರರ ನಡುವಿನ ಜಿದ್ದಿನ ಪಂದ್ಯ. ಚೇತನ್ ದೇವಾಡಿಗ ದಾಳಿ ವಿಭಾಗದಲ್ಲಿ ಸುರಕ್ಷತೆಗೆ ಒತ್ತು ನೀಡಿ ಜಾಣ್ಮೆಯ ತಾಳ್ಮೆಯ ದಾಳಿಯಲ್ಲಿ ಚೇತನ್. 14-13 1 ಅಂಕದ ಮುನ್ನಡೆಯಲ್ಲಿ ಮೈಸೂರಿಗರು. ಎಸ್, ಇದೀಗ ಜೂ ರೈಡ್ ಅನ್ನ ಸವಾಲಿನ ದಾಳಿಯಲ್ಲಿ ದಾಳಿಗಾರ ರತನ್ ರೈಡ್ ಸವಾಲಿನ ಕ್ಷಣ ಇದು. ಬೋನಸ್ ಅಂಕ ಇಲ್ಲವೇ ಸ್ಪರ್ಶಾಂಕ ಗಳಿಸಲೇಬೇಕಾದ ಅನಿವಾರ್ಯತೆಯಲ್ಲಿ ರತನ್ ಬಂದಿ ಆಗ್ತಾ ಇದ್ದಾನೆ. ಪ್ರತಾಪ್ ಆತನನ್ನು ಕೆಡ್ಡಾಗೆ ಕೆಡವಿದ್ದಾನೆ ಹಿರಿಯ ಆಟಗಾರನಾಗಿ. ಬ್ಯೂಟಿಫುಲ್ ಆಂಕಲ್ ಹೋಲ್ಡ್ ಸಹ ಆಟಗಾರ ಒಂದು ಸೂಪರ್ ಸಾಥ್ ಕೂಡ ದೊರೆತಿದೆ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. 15-13 2 ಅಂಕಗಳ ಮುನ್ನಡೆಯಲ್ಲಿ ಮೈಸೂರಿಗರು ಮುನ್ನಡೆಯಲ್ಲಿದ್ದಾರೆ. ಮಂಡ್ಯ ವಿರುದ್ಧ ಮಂಡ್ಯ ಕೆನ್ನಾಳು ಗ್ರಾಮದ ಹುಡುಗರು 13 ಅಂಕವನ್ನ, ಮೈಸೂರಿಗರು 15 ಅಂಕಗಳನ್ನ ಗಳಿಸ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಸೂರಜ್ ರೇವಣ್ಣ ಥಂಡರ್ ಕಿಂಗ್ಸ್ ಕಳೆದ ಬಾರಿ ಕೂಡ ಈ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯ ಹಂತ ತಲುಪಿತ್ತು. 15-13 ಮೈಸೂರು ತಂಡದ ಪರವಾಗಿ. 15-13 in favor of Mysuru. ನಮ್ಮ ಕೆಕೆ ಕನ್ಸ್ಟ್ರಕ್ಷನ್ ಮಾಲೀಕರು ಶ್ರೀಯುತ ಅಬೀರ್ ಅವರು ಈಗಾಗಲೇ ವಿಶೇಷ ನಗದು ಗೌರವ ಬಹುಮಾನವನ್ನು ಘೋಷಣೆ ಮಾಡಿ ತಮ್ಮ ನೆಚ್ಚಿನ ತಂಡಕ್ಕಾಗಿ ಅಭಿಮಾನ ಪೂರ್ವಕವಾಗಿ 3001 ರೂಗಳನ್ನು ನೀಡಿದ್ದಾರೆ. ಜೆಕೆ ಎಂಬುಲ್ಸಿ ಪಂದ್ಯ ಗೆದ್ದಲ್ಲಿ ಆ ನಗದು ಬಹುಮಾನವನ್ನು ಅವರಿಗೆ ನೀಡಲಾಗುತ್ತೆ. ಇದು ಅಭಿಮಾನ ಪೂರ್ವಕವಾಗಿ ತಮ್ಮ ನೆಚ್ಚಿನ ತಂಡಕ್ಕಾಗಿ ಅವರು ಕೆಕೆ ಕನ್ಸ್ಟ್ರಕ್ಷನ್ಸ್ ಅಬೀರ್ ಅವರು ಈ ಒಂದು ವಿಶೇಷ ನಗದು ಬಹುಮಾನ ಘೋಷಣೆ ಮಾಡಿದರೆ ಅವರಿಗೆ ಅಭಿನಂದನೆಗಳು. 15-13 ಹಲೋ ಅನ್ನ ವಾಲಂಟಿಯರ್ಸ್ ನೀರಿನ ವ್ಯವಸ್ಥೆ ಮಾಡಿ, ಪ್ಲೇಯರ್ಸ್ಗಳಿಗೆ ನೀರು ಕೊಡಿ. ಅನ್ನ ವಾಲಂಟಿಯರ್ಸ್ ನೀರಿನ ವ್ಯವಸ್ಥೆ ಮಾಡಿ, ಪ್ಲೇಯರ್ಸ್ಗಳಿಗೆ ಅಲ್ಲಿ ನೀರಿಲ್ವಂತೆ. ದಯಮಾಡಿ ನೀರಿನ ವ್ಯವಸ್ಥೆ ಮಾಡ್ರಪ್ಪ. ಆಯೋಜಕರು ದಯಮಾಡಿ ನೀರಿನ ವ್ಯವಸ್ಥೆ ಮಾಡಿ. ಅಂಪೈರ್ಗಳಿಗೆ ಆಟಗಾರರಿಗೆ ನೀರಿಲ್ಲ, ದಯಮಾಡಿ. ಹಲೋ 15-13 ದ್ವಿತೀಯಾರ್ಧಕ್ಕೆ ಚಾಲನೆ ನೀಡಲಾಗ್ತಿದೆ. ಈ ಪಂದ್ಯದ ಫಲಿತಾಂಶ ಪ್ರಕಟಿಸುವ ನಿರ್ಣಾಯಕ ಘಟ್ಟ ಇದು. ದ್ವಿತೀಯಾರ್ಧ ನೀರು ತಂದು ಕೊಡ್ರಪ್ಪ ಮೊದಲು. ದಯವಿಟ್ಟು ಆಟಗಾರರಿಗೆ ನೀರಿನ ಕಡ್ಲೆ ರಘು ಅವರೇ ಕಡ್ಲೆ ರಘು ನೀರು ತಂದ್ರಿ. 15-13 ಮೈಸೂರು ಮಂಡ್ಯ ಆಟಗಾರರ ನಡುವಿನ ಜಿದ್ದಿನ ಪಂದ್ಯ. 15-13 ಎದುರಾಳಿಗರಿಗೆ ರಕ್ಷಿತ್ ಪೂಜಾರಿ ಆ ರೈಡನ್ನು ಎದುರಾಳಿಗೆ ನೀಡಿ
ಎದುರಾಳಿಗಳನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಒಂದು ರಣತಂತ್ರ Do or die raid. ರಚಿಸಿಕೊಳ್ತಾ ಇದ್ದಾರೆ. 15-13 ಡೂ ಆರ್ ಡೈ ರೈಟ್, ಮಾಡೋ ಇಲ್ಲ ಮಡಿ ದಾಳಿ, ಡೂ ಆರ್ ಡೈ ರೈಟ್. ಮತ್ತೊಂದು ಯಶಸ್ವಿ ಹಿಡಿತವನ್ನು ಇಲ್ಲಿ ಸಾಧಿಸಿಕೊಳ್ತಾ ಇದೆ ಮೈಸೂರು ತಂಡ. ಪ್ರತಾಪ್ ಹಿರಿಯ ಆಟಗಾರನಾಗಿ ಈ ಪಂದ್ಯದಲ್ಲಿ ಒಬ್ಬ ಜವಾಬ್ದಾರಿಯನ್ನು ಅರಿತ ಡಿಫೆಂಡರ್ ಆಗಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಪ್ರತಾಪ್. ರಘು ಕಡ್ಲೆ ಅವರು ನೀರ್ ವ್ಯವಸ್ಥೆ ಮಾಡ್ರಿ, ನೀರಿಲ್ಲ. ಬ್ಯಾಟ್ರಿ 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 ಆನಂದ್ ನಾಯರ್ ದಾಳಿ ವಿಭಾಗದಲ್ಲಿ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ತೀರ್ಪುಗಾರ ತೀರ್ಮಾನಕ್ಕೆ ವ್ಯತಿರಿಕ್ತವಾಗಿ ವರ್ತಿಸಬಾರದು. ದಯವಿಟ್ಟು 16-14 ಅಂಕಗಳನ್ನು ಗಳಿಸಿಕೊಳ್ತಾ ಮೈಸೂರು ತಂಡದ ಆಟಗಾರರು 2 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದ್ದಾರೆ. ದಾಳಿ ಭಾಗದಲ್ಲಿ ಮನೋಜ್ ಬೋನಸ್ ಪಾಯಿಂಟ್ ಗೋಸ್ ಟು ಮನೋಜ್. 16-15 ಪಂದ್ಯದ ಮೇಲೆ ಇದೀಗ ಬಿಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ JKM ಬುಲ್ಸ್ ಕೆನ್ನಾಳು ಮಂಡ್ಯ. ದೀಪಕ್ ಒಂದ್ಸೆಕೆಂಡ್ ದಾಳಿ ಭಾಗದಲ್ಲಿ ಮನೋಜ್ ಒಳನಕ್ಕಿ ಬೋಲಿಸ್ ಕಳಿಸುವಂತ ಪ್ರಯತ್ನದಲ್ಲಿ ಸಾಕ್ತಾ ಇದೆ. ಟಚ್ ಪಾಯಿಂಟ್ಗಾಗಿ ಮನವಿಯನ್ನು ಮಾಡಿಕೊಳ್ತಾ ರೈಡರ್ ಈಸ್ ಔಟ್ ಅನ್ನೋ ನಿರ್ಣಯ ಹೊರಬೀಳ್ತಾ ಇದೆ. ತೀರ್ಪುಗಾರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಮನೋಜ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ದಿ ರೂಲ್ಸ್ ಆಫ್ ಕಬಡ್ಡಿ. ಯು ಮಸ್ಟ್ ಒಬ್ಲೈಜ್. ಮಾಡಿ ಆಟಗಾರರು ವಾದ ಮಾಡಬೇಡಿ. ಇಲ್ಲಿ ತೀರ್ಪುಗಾರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು. ದಯವಿಟ್ಟು ಪ್ಲೀಸ್ ಒಬ್ಲೈಜ್ ರೆಫ್ರಿ ಡಿಸಿಷನ್. ರೆಸ್ಪೆಕ್ಟ್ ದಿ ರೂಲ್ಸ್ ಆಫ್ ಕಬಡ್ಡಿ. ಕಬಡ್ಡಿಯ ನಿಯಮಗಳಿಗೆ ಎಲ್ಲರೂ ಗುರುತರವಾಗಿ ಗೌರವಿಸಬೇಕು. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಆಟಗಾರರಲ್ಲಿ ಆನಂದ್ ನಾಯರ್ ದಾಳಿ ವಿಭಾಗದಲ್ಲಿ ಚುರುಕಿನ ಪ್ರದರ್ಶನದಲ್ಲಿ ಸಂಚನ ರೂಪಿಸಿ ಅಂಕ ಗಳಿಸುವ ಹೊಂಚು ಆತನಲ್ಲಿದೆ. ಅಂಕ ಗಳಿಸುವ ಇರಾದೆಯೊಂದಿಗೆ ಆನಂದ್ ನಾಯರ್ 18-15 3 ಅಂಕಗಳ ಅಂತರ ಮೈಸೂರಿಗರಿಗೆ. 18-15 ಈ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುವ ನಿರ್ಣಾಯಕ ಘಟ್ಟ ದ್ವಿತೀಯಾರ್ಧಕ್ಕೆ ಚಾಲನೆ ದೊರಕಿದ್ದು. ಈಗಾಗಲೇ 18 ಅಂಕವನ್ನು ಮೈಸೂರು, 15 ಅಂಕವನ್ನು ಕೆನ್ನಾಳು ಮಂಡ್ಯ ಮೂಲದ ಆಟಗಾರರು ಪಡೆದುಕೊಳ್ತಾ ಇದ್ದಾರೆ JKM ಬುಲ್ಸ್. ಆನಂದ ಒಳಭಾಗದಲ್ಲಿ ಇಲ್ಲಿ ತೀರ್ಪುಗಾರ ತೀರ್ಮಾನ ಕಾಯ್ದಿರಿಸ್ತಾ ಇದೆ. ದಯವಿಟ್ಟು ಅನವಶ್ಯಕವಾಗಿ ತೀರ್ಪುಗಾರ ಮೇಲೆ ಒತ್ತಡವನ್ನು ಏರಬಾರದು, ಗೊಂದಲಕ್ಕೆ ಎಡೆ ಮಾಡಿಕೊಳ್ಬಾರ್ದು. ತೀರ್ಪುಗಾರರಿಗೆ ತೀರ್ಮಾನ ನೀಡಲಿಕ್ಕೆ ಅವಕಾಶ ಮಾಡಿಕೊಡಿ. ಆಟಗಾರರು ಸ್ವಯಂ ಪ್ರೇರಿತರಾಗಿ ಕಬಡ್ಡಿಯ ನಿಯಮಗಳನ್ನು ಪಾಲಿಸಬೇಕು. ಬೋತ್ ಟೀಮ್ ಕ್ಯಾಪ್ಟನ್ಸ್, ಬೋತ್ ಟೀಮ್ ಪ್ಲೇಯರ್, ಪ್ಲೀಸ್ ರೆಸ್ಪೆಕ್ಟ್ ದಿ ರೂಲ್ಸ್ ಆಫ್ ದಿ ಕಬಡ್ಡಿ ಗೇಮ್. ಅನವಶ್ಯಕ ಗೊಂದಲಿಗೆ ಎಡೆ ಮಾಡಿಕೊಡದೆ ತೀರ್ಪುಗಾರರ ತೀರ್ಮಾನಕ್ಕೆ ಅಡಚಣೆ ಮಾಡಬಾರ್ದು. ಇದು ಕಬಡ್ಡಿಯ ಕ್ರೀಡೆಗೆ ನಿಯಮ ಬಾಹಿರವಾಗಿರುತ್ತೆ. ದಯವಿಟ್ಟು ಆಟಗಾರರು ಮನಗಂಡು ಇದೀಗ ತೀರ್ಪನ್ನು ಕಾಯ್ದಿರಿಸಿ ಎರಡು ಅಂಕ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ ಮೈಸೂರು ತಂಡಕ್ಕೆ. 2 ಪಾಯಿಂಟ್ goes to JKM Bulls ಕನ್ನಾಳು, 1 ಪಾಯಿಂಟ್ goes to ಮೈಸೂರು. ಡಾಕ್ಟರ್ ಸೂರಜ್ ರೇವಣ್ಣ ತಂಡದ ಆಟಗಾರರು ಇಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. ಮೈಸೂರು ತಂಡದ ಆಟಗಾರರು ರಥನ್ ದಾಳಿ ಭಾಗದಲ್ಲಿ
ಮಿಂಚಿನ ಸಂಚಲನದಲ್ಲಿ ಚುರುಕಿನ ಪಾದಚಲನದಲ್ಲಿ ರಥನ್ ಅಂಕಕ್ಕಾಗಿ ಎದುರಾಳಿ ಅಂಕದಲ್ಲಿ ಇದೀಗ ಯಶಸ್ಸನ್ನು ಕಳಿಸಿಕೊಳ್ತಾ ಇದ್ದಾರೆ ರಥನ್. ಈ ಭಾಗದ ಒಬ್ಬ ಯಶಸ್ವಿ ಕಬಡ್ಡಿ ಕ್ರೀಡಾಪಟು. ಹಾಸನ ಈ ತವರು ಜಿಲ್ಲೆಯ ಈ ತವರು ನೆಲದ ಒಬ್ಬ ಶ್ರೇಷ್ಠ ದಾಳಿಗಾರ ರಥನ್. 19-18 1918. ಮುಂದಿನ ಪಂದ್ಯ AB ಸೂರಜ್ ರೇವಣ್ಣ ರೆಡಿ ಆಗಬೇಕು. ಮುಂದಿನ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕೆ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಬಿಟ್ವೀನ್ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಎ ವರ್ಸಸ್ ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಬಿ. ಆತಿಥ್ಯ ತಂಡದ ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಈ ಕೂಡಲೇ ಸಿದ್ಧರಾಗಿರಬೇಕು, ತಡ ಮಾಡಬಾರದು. 19-18 ರೋಚಕ ಘಟ್ಟ ತಲುಪಿದೆ ಈ ಪಂದ್ಯ. 1918 in favor of ಮೈಸೂರು. ಸೊ 1918 ದ್ವಿತೀಯ ಅವಧಿಯಲ್ಲಿ ಒಂದು ಅಂಕದ ಅಂತರವನ್ನು ಬಳಸಿಕೊಂಡಿರುವಂತಹ ಡಾಕ್ಟರ್ ಸೂರಜ್ ರೇವಣ್ಣ ತಂಡ ಟೈಗರ್ ಕುಮಾರ ಕಬ್ಲು ಅಲ್ಪ ಮುನ್ನಡೆ ಇರುವುದಕ್ಕೆ ರಕ್ಷಿತ್ ಪೂಜಾರಿ ಪವರ್ಫುಲ್ ಕಮ್ ಬ್ಯಾಕ್. ಇದು ಸೂಪರ್ ರಿಶಲ್ಲಿ ರಕ್ಷಿತ್ ಪೂಜಾರಿ ತ್ರಿವಳಿ ಅಂತಾರಾಷ್ಟ್ರೀಯ ಕಬಡ್ಡಿ ಅಂಕಗಳನ್ನು ಕ್ರೀಡಾಪಟು ನೀಡಲಾಗಿದೆ ರಕ್ಷಿತ್ ಪೂಜಾರಿಗೆ. ಒತ್ತೊಯ್ದಿದ್ದಾನೆ 3 ಅಂಕಗಳನ್ನ ತನ್ನ. ಸೂಪರ್ ರೈಟ್. ಸೂಪರ್ ರೈಡ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಸೂಪರ್ ತಿರುವು ಈ ಪಂದ್ಯಕ್ಕೆ ನೀಡಿದೆ. ರಥನ್ ಅನ್ನು ಬಂಧಿಸಿದರೆ ಎದುರಾಳಿಗಳ ಲೋನ ಪಡೆಯುವ ಅವಕಾಶ ಮೈಸೂರಿನ ತಂಡ ಟೈಗರ್. ಸೂರಜ್ ರೇವಣ್ಣ ಹೆಸರಿನಲ್ಲಿ ಎಸ್ ಪ್ರತಾಪ್ ಹೊರಗಡೆ ಬನ್ನಿ. ಎಸ್ ರಥನ್ ಅನ್ನು ಬಂಧಿಸಿದ್ದಾರೆ. 1+2 3 ಪಾಯಿಂಟ್ಸ್ ಹೊರತಾಗಿಯೂ 1 ಅಂಕ. ಸೇಮ್ ರೈಡ್ ಎಂಟ್ರಿ ಇರೋದಿಲ್ಲ. ಪ್ರತಾಪ್ ನೀವು ಕೂಡ ತೀರ್ಪುಗಾರರು ಗೊತ್ತಿದೆ. ಪ್ರತಾಪ್ ಎದುರಾಳಿಗಳ ಲೋನಾಂಕ ಪಡೆದುಕೊಳ್ತಾ ದಯವಿಟ್ಟು ತೀರ್ಪುಗಾರಿಗೆ ಅತಿಯಾದ ಒತ್ತಡ ಹೇರಬಾರದು. ಈ ಪಂದ್ಯಕ್ಕೆ ಗೊಂದಲವನ್ನು ಮೂಡಿಸಬಾರದು. ಆಟಗಾರರಲ್ಲಿ ವಿಶೇಷವಾಗಿ ಸೂಚನೆ, ಎರಡು ತಂಡದ ಆಟಗಾರರು ಉಭಯ ತಂಡದ ಆಟಗಾರರು ಈ ಪಂದ್ಯಾವಳಿಯ ಕಬಡ್ಡಿಯ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇದೀಗ ಎಸ್ ಎದುರಾಳಿಗೆ ಶರಣಾಗತಿಯ ಒಂದು ಸೂಚನೆ. 1+2 3 ಪಾಯಿಂಟ್ ಗೋಸ್ ಟು ಥಂಡರ್ ಟೈಗರ್ಸ್. ಸೂರಜ್ ರೇವಣ್ಣ ಕುಂಬಾರ ಕೊಪ್ಪಳ ಮೈಸೂರು ಭಾಗದ ಆಟಗಾರರು ಪಡೆದುಕೊಳ್ತಾ ಇದ್ದಾರೆ. 26-20 ಕಳೆದ ಬಾರಿ ಕೂಡ ಚಾಂಪಿಯನ್ ಪಟ್ಟವನ್ನು ಪಡೆದುಕೊಂಡಂತ ಡಾಕ್ಟರ್ ಸೂರಜ್ ರೇವಣ್ಣ ಥಂಡರ್ ಟೈಗರ್ಸ್ ಕುಂಬಾರ ಕೊಪ್ಪಳು ಮೈಸೂರು ಮೂಲದ ಪ್ರತಿಭೆಗಳು ಉತ್ತಮ ಪ್ರದರ್ಶನ ಮತ್ತೆ ನೀಡ್ತಾ ಇದ್ದಾರೆ. ಸ್ಥಿರ ಪ್ರದರ್ಶನದೊಂದಿಗೆ ಮನೋಜ್ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಸೂಪರ್ ರೀಚ್ 2 ಅಂಕಗಳೊಂದಿಗೆ ಈ ಪಂದ್ಯಕ್ಕೆ ಸೂಪರ್ ಮೈಲೇಜ್ ಸಿಗ್ತಾ ಇದೆ. 26-22 7 ನಿಮಿಷ 30 ಸೆಕೆಂಡ್ಗಳ ಆಟ. ದಾಳಿ ವಿಭಾಗದಲ್ಲಿ ಆನಂದ್ ನಾಯರ್ ತಂಡ ಟೈಗರ್ಸ್ ಮೈಸೂರು ತಂಡದ ಭರವಸೆಯ ದಾಳಿಗಾರ. ಆನಂದ್ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತ ಪ್ರತಿಭೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ
ಸೂಪರ್ ಸಾಧನೆಯನ್ನ ಸೂಪರ್ ಪ್ರದರ್ಶನ ನೀಡ್ತಾ ಇರ್ತಕ್ಕಂಥ ಪ್ರತಿಭೆ ರೈಲ್ವೇಸ್ ಆಟಗಾರ ಆನಂದ್ ನಾಯರ್. ಇಲ್ಲಿ ಥಂಡರ್ ಟೈಗರ್ ಸೂರಜ್ ರೇವಣ್ಣ ಕುಂಬಾರ ಕೊಪ್ಪಳು ತಂಡವನ್ನು ಪ್ರತಿನಿಧಿಸಿದ್ದಾರೆ. ಇಲ್ಲಿ ರತನ್ ನಮ್ಮ ಹಾಸನ ಜಿಲ್ಲೆಯ ತವರು ಜಿಲ್ಲೆಯ ಸ್ಥಳೀಯ ಪ್ರತಿಭೆ. ಈ ನೆಲದ ತವರು ನೆಲದ ಹೆಮ್ಮೆಯ ಕೊಡುಗೆ ಅಂತಲೇ ಹೇಳ್ಬೋದು. ರತನ್ ಸುರಕ್ಷಿತ ವಾಪಸಾತಿ, ಯಾವುದೇ ಸ್ಪರ್ಶಾಂಕದ ಗಳಿಕೆ ಕಂಡಿಲ್ಲ. 26-22 4 ಅಂಕಗಳ ಅಂತರವಷ್ಟೇ. ಪಂದ್ಯದ ದಿಕ್ಕನ್ನು ಬದಲಿಸೋ ನಿಚ್ಚಳ ಲಕ್ಷಣಗಳಲ್ಲಿ ಮೂಡಿ ಬರ್ತಾ ಇದೆ. 26-22 ಈ ನಿರ್ಣಾಯಕ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುವ ನಿರ್ಣಾಯಕ ಸಮಯ ಸನ್ನಿಹಿತವಾಗ್ತಾ ಇದೆ. 26-22ರಲ್ಲಿ ಎರಡು ತಂಡಗಳ ಬಲಾಬಲ ಸಾಕ್ತಾ ಇದೆ. ಈ ಅವಧಿಯಲ್ಲಿ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಡಾಕ್ಟರ್ ಸೂರಜ್ ರೇವಣ್ಣ ಫ್ಲೇಮಿಂಗ್ ಈಗಲ್ಸ್ ಎ ಅಂಡ್ ಬಿ ಈ ಕೂಡಲೇ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ ಅಂಕಣ ಪ್ರವೇಶಿಸಬೇಕು. ತಮಗಿದು ಅಂತಿಮ ಕರೆ. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ JKM Bulls ಕೆನ್ನಾಳು ಮಂಡ್ಯ. ಒಂದು ಅವಕಾಶ ಇದೀಗ ಕಾದ್ ನೋಡಬೇಕಾಗಿದೆ. 2 ಅಂಕಗಳ ಸೂಪರ್ ರೀಚ್ ನಲ್ಲಿ ಸೂಪರ್ ತಿರುವು ಈ ಪಂದ್ಯಕ್ಕೆ ನೀಡಿದ್ದಾನೆ ಯುವ ಕಿಲಾಡಿ. ಪೋಲಾರ್ಡ್ ಚೆಸ್ಟ್ ನಂಬರ್ 1 ಕುಂಬಾರ ಕೊಪ್ಪಳು ತಂಡಕ್ಕೆ ಆತ್ಮಸ್ಥೈರ್ಯವನ್ನು ಮಾಡು ಇಲ್ಲ ಮಡಿದಾಳಿ. ಇದೀಗ ರಜತ್ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಮನೋಜ್ಗೆ ಒಂದು ಅಂಕವನ್ನು ನೀಡಿದ್ದಾನೆ. ಇಟ್ಸ್ ಎ ಗಿಫ್ಟೆಡ್ ಪಾಯಿಂಟ್ ಅಂತ ಹೇಳೋದು, ಬಳುವಳಿ ಅಂಕ ಅಂತಾನೆ ಹೇಳ್ಬೋದು. 28-23 5 ಅಂಕಗಳ ಅಂತರ. 5 ನಿಮಿಷಗಳ ಸಮೀಪಿಸ್ತಾ ಇದೆ ಈ ಪಂದ್ಯದ ಅಂತಿಮ ನಿಮಿಷಗಳಾಟ. ಇದು 5 ನಿಮಿಷ 5 ಸೆಕೆಂಡ್ಗಳು. ತೀರ್ಪುಗಾರರ ನಿಶಾನೆ ಹೊರಬೀಳುತ್ತೆ ಈ ಪಂದ್ಯದ ನಿರ್ಣಾಯಕ. 5 ನಿಮಿಷಗಳ 5 ಅಂಕಗಳ ಮುನ್ನಡೆಯಲ್ಲಿ ಕುಂಬಾರ ಕೊಪ್ಪಳು ಮೈಸೂರು. ಇದೀಗ ನಿಜವಾಗಲೂ ಎರಡೂ ತಂಡದ ಆಟಗಾರರಿಗಿದು ಒತ್ತಡವನ್ನು ಹೆಚ್ಚಿಸುತ್ತೆ. 5 ಅಂಕವನ್ನು ಕಾಯ್ದಿರಿಸಿಕೊಳ್ಳಲು ಕುಂಬಾರ ಕೊಪ್ಪಳು ಮುನ್ನಡೆಯ ಹಾದಿಯನ್ನ ಕಾಯ್ದಿರಿಸಿಕೊಳ್ಳುವ ರಣತಂತ್ರದಲ್ಲಿ ಮನೋಜ್ ಎದುರಾಳಿಗಳ ಭದ್ರಕೊಡೆ ಭೇದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೋನಸ್ ಅಂಕವನ್ನು ಗಳಿಸಿಕೊಳ್ತಾ 28-24 4 ಅಂಕಗಳ ಅಂತರವಷ್ಟೇ. ಇಪ್ಪತ್ತೆಂಟು 24 ಇದೀಗ ಬೋನಸ್ ಪ್ಲಸ್ ಪಾಯಿಂಟ್ 1 ಪಾಯಿಂಟ್ ಮತ್ತೊಂದು ಸೂಪರ್ ರೀಚ್ ನ ಸೂಪರ್ ದಾಳಿಯಲ್ಲಿ ಪಲಾಡ್ 30-24ರಲ್ಲಿ ಪಂದ್ಯ 6 ಅಂಕಗಳ ಅಂತರ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಇಟ್ಸ್ ಎ ಗೋಲ್ಡನ್ ಪಾಯಿಂಟ್. 4 ನಿಮಿಷಗಳ ನಿಶಾನೆಯ ಮುಖ್ಯ ತೀರ್ಪುಗಾರರಿಂದ ಹೊರಬೀಳ್ತಾ ಇದೆ. ಲಾಸ್ಟ್ 4 ಮಿನಿಟ್ಸ್ 30-25 5 ಅಂಕಗಳ ಅಂತರವನ್ನು ಕಾಯ್ದಿರಿಸಿಕೊಳ್ತಾ ಇದೆ ಥಂಡರ್ ಕಿಂಗ್ಸ್ ಕುಂಬಾರ ಕೊಪ್ಪಳು ಮೈಸೂರು ತಂಡ. ಚಿಮುಗುಡ ಚಳಿಯಲ್ಲಿ ಚಳಿಯನ್ನು ಹಿಮ್ಮೆಟ್ಟಿಸುವಂತ ಒಂದು ರೋಚಕ ಪಂದ್ಯದಲ್ಲಿ ಸಾಕ್ತಾ ಇದೆ. ಆನಂದ್ ನಾಯರ್ ಸುರಕ್ಷತೆಗೆ ಒತ್ತನ್ನು ನೀಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇದರೊಂದಿಗೆ ಒಂದು ಅಲ್ಪ ವಿರಾಮದ ಕೋರಿಕೆಯನ್ನು ಪಡೆದುಕೊಳ್ತಾ ಇದೆ JKM Bulls ತಂಡ. 30-25ರಲ್ಲಿ 5 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ ಥಂಡರ್ ಟೈಗರ್ಸ್ ಕುಂಬಾರ ಕೊಪ್ಪಳು ಮೈಸೂರು. ರಜತ್ ಡಿಫೆಂಡರ್ ಬದಲಾಗಿ ರೈಡರ್ಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಸಂಜೆಯ ಒಳಭಾಗದಲ್ಲಿ 30-25 3 ನಿಮಿಷಗಳು 20 ಸೆಕೆಂಡ್ಗಳ ಆಟ ಬಾಕಿ ಇದೆ. ಕಾದ್ ನೋಡಬೇಕಾಗಿದೆ. ಬೋನಸ್ ಅಂಕವನ್ನು ನೀಡಲಾಗ್ತಾ ಇದೆ. 30-26 ಮನೋಜ್ ತಂಡವನ್ನ ಹಂತ ಹಂತವಾಗಿ ಮುನ್ನಡೆಸ್ತಾ ಇದ್ದಾನೆ ಅನುಭವಿ ಕಿಲಾಡಿ. ನಿರ್ಣಾಯಕ 3 ನಿಮಿಷಗಳ ಆಟ ಮಾತ್ರ ಬಾಕಿ. 2 ತಂಡದ ನಾಯಕರ ಗಮನಕ್ಕೆ ಈ ಪಂದ್ಯದ ಮುಕ್ತಾಯಕ್ಕೆ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ದಾಳಿ ವಿಭಾಗದಲ್ಲಿ ಆನಂದ್ ನಾಯರ್
ಮಿಂಚಿನ ಸಂಚಲನದಲ್ಲಿ ಚುರುಕಿನ ಪಾದಚಲನದಲ್ಲಿ ಮುನ್ನುಗ್ತಾ ಇದ್ದಾನೆ. 30-26 4 ಅಂಕಗಳ ಅಂತರ ಸುರಕ್ಷಿತ ವಾಪಸಾತಿ ಗಳಿಸಿರುವ 4 ಅಂಕಗಳ. ಇದೀಗ ಸ್ವಯಂಕೃತ ಅಪರಾಧ. 1 ಸೆಕೆಂಡ್ನಲ್ಲಿ ತಮ್ಮ ತವರು ಅಂಕಣ ಪ್ರವೇಶಿಸಬೇಕಾಯಿತು, ತಪ್ಪಿಸಿದ್ದಾನೆ ಆನಂದ್ ನಾಯರ್. ಇಟ್ಸ್ ಎ ಕಾಸ್ಟ್ಲೆಸ್ ಮಿಸ್ಟೇಕ್. 30-27 ದಾಳಿ ವಿಭಾಗದಲ್ಲಿ ರತನ್. ಈ ಹಾಸನ ತವರು ಕ್ಷೇತ್ರದ ಈ ತವರು ನೆಲದ ಪ್ರತಿಭೆ ಈ ನೆಲದಲ್ಲಿ ತನ್ನ ತಂಡಕ್ಕೆ ಗೆಲುವಿಗಾಗಿ ಅರಸಾಹಸ ಪಡ್ತಾ ಇದ್ದಾನೆ. ಯಾವುದೇ ಅಂಕದ ಸ್ಪರ್ಶಾಂಕದ ಲಭ್ಯವಾಗಿಲ್ಲ. ಸುರಕ್ಷಿತ ವಾಪಸಾತಿ 30-27 3 ಅಂಕಗಳ ಅಂತರ. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಒಬ್ಬ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಚೆಸ್ಟ್ ನಂಬರ್ 9 ರಕ್ಷಿತ್ ಪೂಜಾರಿ. ಎಲ್ಲರೊಮ್ಮೆ ಜೋರ ಚಪ್ಪಳೆ ಆತನಿಗೆ ಬರಲಿ. ಭಾರತ ತಂಡದ ನಾಯಕನಾಗಿ ಭಾರತ ತಂಡಕ್ಕೆ ಚಿನ್ನದ ಪದಕವನ್ನು ತಂದುಕೊಡಿದ ರಕ್ಷಿತ್ ಪೂಜಾರಿ. 2 ನಿಮಿಷಗಳು ಬಾಕಿ ಇದೆ. (30-27) ಮತ್ತೆ ಮನೋಜ್ ಬೋನಸ್ ಅವಕಾಶ ಇದೆ. 6 ಜನ ಡಿಫೆಂಡರ್ಗಳಿದ್ದಾರೆ. ಮತ್ತೆ ಬೋನಸ್ ಅಂಕ ಗಳಿಸಿ ಇದೀಗ ಕಾದ್ ನೋಡ್ಬೇಕಾಗಿದೆ. ಇದೀಗ ಸಂಜು ಆತನ ಸ್ಪರ್ಶಕ್ಕೊಳಗಾಗ್ತಾ ಇದ್ದಾನೆ. 30-28 ಇನ್ನು ಪಂದ್ಯ ಜೀವಂತವಾಗಿದೆ. JKM ಬುಲ್ಸ್ ತಂಡಕ್ಕೆ ಅದೃಷ್ಟ. ಕಬಡ್ಡಿ ಆಟದಲ್ಲಿ ಅದೃಷ್ಟ ಇದ್ದವರೇ ಗೆಲ್ಲೋದು. ಎಷ್ಟೇ ಬಲಿಷ್ಠನಾದ್ರು, ಎಷ್ಟೇ ಅದ್ಭುತ ಆಟ ಆಡಿದ್ರು, ಕೊನೆ ಗಳಿಗೆಯಲ್ಲಿ ಅದೃಷ್ಟದ ಆಟ ಈ ಪಂದ್ಯದ ಫಲಿತಾಂಶವನ್ನು ನಿರ್ಧರಿಸುತ್ತೆ. 30-28 ರಕ್ಷಿತ್ ಪೂಜಾರಿ ಎಚ್ಚರಿಕೆ ಆಟದ ಪ್ರದರ್ಶನ ನೀಡುತ್ತಾ ಇದೀಗ 5 ಜನ ಡಿಫೆಂಡರ್ಗಳಿದ್ದಾರೆ. ಸೊ ಹಾಗಾಗಿ ಬೋನಸ್ ಇರೋದಿಲ್ಲ. ಎದುರಾಳಿಗರಿಗೆ ನುಗ್ಗಿ ಮುಟ್ಟುವಂತ ಒಂದು ರಣತಂತ್ರವನ್ನು ಮೈಗೂಡಿಸಿಕೊಂಡಿದ್ದಾನೆ ಅನುಭವಿ ಕಿಲಾಡಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಪ್ರೋ ಕಬಡ್ಡಿ ತಾರ ಆಟಗಾರ ರಕ್ಷಿತ್ ಪೂಜಾರಿ. ಅನುಭವದ ಆಟದ ಪ್ರದರ್ಶನವನ್ನು ನೀಡುತ್ತಾ Last minute of the match. Time out again. ಸ್ಕೋರ್ ಬೋರ್ಡ್ ನೀವೆಲ್ಲರೂ ನೋಡ್ತಾ ಇದ್ದೀರಾ. ಒಂದು ಸೂಪರ್ ರೈಡ್, ಎಲ್ಲ ಒಂದು ಅದ್ಭುತವಾದ ಕ್ಯಾಚ್. ಪಂದ್ಯದ ದಿಕ್ಕು ಬದಲಿಸಬಹುದು. ಕೇಲ್ ಅಭಿ ಬಾಕಿ ಹೇ. ಪಂದ್ಯ ಏನೋ ಜೀವಂತವಾಗಿದೆ, ಆದರೆ ರಕ್ಷಿತ್ ಪೂಜಾರಿನ ಬಂಧಿಸಲೇಬೇಕು. ರೈಡ್ ನಾ ಹೇಳಿದೆ, ಅದೇ ರೀತಿಯ ಅವಕಾಶ ರಕ್ಷಿತ್ ಪೂಜಾರಿಗೆ. ಸವಾಲಿನ ದಾಳಿ ಮಾಡು, ಇಲ್ಲ ಮಡಿ ದಾಳಿ. ಬೋನಸ್ ಇಲ್ಲ, ಸ್ಪರ್ಶಾಂಕ ಗಳಿಸಲೇಬೇಕಾದ ಅನಿವಾರ್ಯತೆ. ಇದೀಗ ಸಾಗರ್ನ ನಿರೀಕ್ಷೆ. ರಕ್ಷಿತ್ ಪೂಜಾರಿ ಮತ್ತೆ ಜಯದ ರೂವಾರಿ ಆಗ್ತಾ ಇದ್ದಾನೆ. ಎಸ್, ಇದೀಗ ರತನನ್ನ 1 ಅಂಕವನ್ನು ನೀಡಿ ಆತನ ನಿಯಂತ್ರಿಸಲಾಗ್ತಾ ಇದೆ. ಈಗಾಗಲೇ 2 ಅಂಕ ಗಳಿಸಿಕೊಳ್ಳಲಾಗಿದೆ. ರಕ್ಷಿತ್ ಪೂಜಾರಿ ಒಂದರ್ಥದಲ್ಲಿ ಜಯದ ರೂವಾರಿ, ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಕಬಡ್ಡಿ ಕ್ರೀಡಾಪಟು. ಜೂನಿಯರ್ ವಿಭಾಗದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಂಡಿದ್ದ ಒಬ್ಬ ಶ್ರೇಷ್ಠ ಕಬಡ್ಡಿ ಕ್ರೀಡಾಪಟು, ನಮ್ಮ ಕರ್ನಾಟಕ ಹೆಮ್ಮೆಯ ಹುಡುಗ, ಮೈಸೂರು ಮೂಲದ ಪ್ರತಿಭೆ. ಹಾಗೆ ತೆಲುಗು ಟೈಟಲ್ಸ್ ತಂಡವನ್ನು ಕೂಡ 3 ಬಾರಿ ಪ್ರತಿನಿಧಿಸಿದ ಒಬ್ಬ ಖ್ಯಾತನಾಮ ಕ್ರೀಡಾಪಟು ರಕ್ಷಿತ್ ಪೂಜಾರಿ. ಇದೀಗ ಜಯದ ರೂವಾರಿ. ಎಸ್, ಮೈಸೂರು ಥಂಡರ್ ಕಿಂಗ್ಸ್ ಈ ಪಂದ್ಯ ಗೆದ್ದಿದೆ, ಗೆದ್ದು ಬೀಗ್ತಾ ಇದೆ. ಕೂದಲೆಳೆ ಅಂತರದಲ್ಲಿ 33-29 ಪಂದ್ಯವನ್ನ ಗೆದ್ದು ಬೀಗ್ತಾ ಇದೆ. 33-29 ಈ ಪಂದ್ಯ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಅಕುಲ್ ಮತ್ತು ಸಂಗಡಿಗರಿಂದ, ಬೆಂಗಳೂರಿನ ಹೆಸರಾಂತ ಅಕುಲ್ ಇವೆಂಟ್ಸ್ ಇದೀಗ ಈ ಚಿಮ್ಮುಗಡ ಚಳಿಯಲ್ಲಿ ನಿಮ್ಮನ್ನ ಬೆಚ್ಚಗಿರಿಸ್ತಾರೆ. ದಯವಿಟ್ಟು ಬನ್ನಿ, ನಿಮ್ಮ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ. ದಯವಿಟ್ಟು ಬನ್ನಿ ಅಮ್ಮ, ಬನ್ನಿ. ಎಲ್ಲರೂ ಜೋರ ಚಪ್ಪಾಳೆ ಬರಲಿ. ಇದು ಸೆಮಿಫೈನಲ್ ಪಂದ್ಯ, ಪ್ರಥಮ ಸೆಮಿಫೈನಲ್ ಪಂದ್ಯ ಅಂತ್ಯ ಆಗಿದೆ.